ಇವತ್ತು ನಮ್ಮ ಮಕ್ಕಳು ಕೂಡ ಲಾಗಿಗೆ ಎಂಟ್ರಿ ಆಗ್ತಾ ಇದ್ದಾರೆ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಕ ಬಂಧುಗಳಿಗೆ ಆದರದ ಸ್ವಾಗತ. ಬನ್ನಿ, ಇವತ್ತಿನ ನಮ್ಮ ಲಾಗ್ನ ನಮ್ಮ ಮಕ್ಕಳ ಜೊತೆಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ನಾನು ಎಲ್ಲ ಕೆಲಸ ಮುಗಿಸಿದ್ದಾಯಿತು. ನಮ್ಮ ಮಗಳಿಗೆ ಕೂದಲಿಗೂ ಕೂಡ ಸ್ನಾನ ಮಾಡಿಸಿದ್ದಾಯಿತು. ಎಲ್ಲ ಕೆಲಸನೂ ಆಲ್ಮೋಸ್ಟ್ ಎಲ್ಲ ಮುಗಿದ್ಬಿಟ್ಟಿದೆ. ಇನ್ನೇನಿದ್ರು ಟಿಫನ್ ಮಾಡಬೇಕಷ್ಟೇ. ನಾನು ನೋಡಿ ಎಷ್ಟು ದೊಡ್ಡ ತಪ್ಪಲೆಯಲ್ಲಿ ಗ್ಯಾಸಲ್ಲೇ ನೀರನ್ನ ಕಾಯಿಸಿ ನಮ್ಮ ಮಗಳಿಗೆ ಸ್ನಾನ ಮಾಡಿಸಿದ್ದು. ಹಾಗೆಯೇ ನಾನು ರಾತ್ರಿ ಏನು ಉಳಿದಿರುತ್ತಲ್ಲ ಸಾಂಬಾರು, ಅದನ್ನೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಮಾಡಿಬಿಡ್ತೀನಿ, ಇಲ್ಲಾಂದರೆ ಕೆಟ್ಟು ಹೋಗ್ಬಿಡುತ್ತೆ ಅಂತ ಬೆಳಗ್ಗೆನೇ ಎಲ್ಲ ಬಿಸಿ ಮಾಡಿ ಇಟ್ಬಿಟ್ಟಿದ್ದೀನಿ. ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತೀನಿ. ಮತ್ತು ಗ್ರೀನ್ ಟೀ ಕೂಡ ಮಾಡಿದ್ದೀನಿ. ಈ ಥರ ಎಲ್ಲ ಕೆಲಸ ಬೆಳಗ್ಗೆದು ಏನೇನು ಕೆಲಸ ಇರುತ್ತೆ ಎಲ್ಲ ಆಲ್ಮೋಸ್ಟ್ ಮುಗಿದ್ಬಿಟ್ಟಿದೆ. ಇವಾಗ ಏನಿದ್ರು ಟಿಫನ್ ಮಾಡಬೇಕಷ್ಟೇ. ನಾನು ರಾತ್ರಿಯೇ ಹೇಳಿದ್ದೆ ದೋಸೆ ಹಿಟ್ಟು ರೆಡಿ ಇದೆ ಅಂತ. ಅದಕ್ಕೊಂದು ಒಳ್ಳೆ ಟೊಮೊಟೊ ಚಟ್ನಿ ಮಾಡೋಣ ಅಂತ. ಇದು ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ತುಂಬ ಟೇಸ್ಟಾಗಿರುತ್ತೆ, ಮಾಮೂಲಿ ಚಟ್ನಿ ಎಲ್ಲ. ಈಗ ನಾನು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. 100 ಗ್ರಾಮ್ ಕಡಲೆಬೇಳೆ, 50 ಗ್ರಾಮ್ ಉದ್ದಿನಬೇಳೆನ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ನಿಧಾನವಾಗಿ ಫ್ರೈ ಮಾಡ್ತೀನಿ. ಅದು ಯಾವ ಥರ ಫ್ರೈ ಆಗಬೇಕಂದ್ರೆ, ಒಳಗೆ ಹಾಗೆ ಒಂದು ಕಾಳು ತೆಗೆದು ತಿಂದರೆ ಎಲ್ಲ ಬೆಂದಿದೆ ಅಂತ ನಮ್ಗೆ ಗೊತ್ತಾಗಬೇಕು, ಅಷ್ಟು ಫ್ರೈ ಆಗಬೇಕು. ಅದಕ್ಕೆ ನಾನು ಲೋ ಫ್ಲೇಮಲ್ಲಿ ಇಟ್ಟು ನಿಧಾನ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಜೋರು ಉರಿ ಇಟ್ಬಿಟ್ರೆ ಮೇಲೆಲ್ಲ ಸೀದೋಗ್ಬಿಡುತ್ತೆ, ಫ್ರೈ ಆಗಲ್ಲ. ಅದಕ್ಕೋಸ್ಕರ ನಾನು ತುಂಬ ಲೋ ಫ್ಲೇಮಲ್ಲಿಟ್ಟು ನಿಧಾನವಾಗಿ ಫ್ರೈ ಮಾಡ್ತಾಯಿದ್ದೀನಿ. ಗಮ್ಮಂತ ಸ್ಮೆಲ್ ಬರಬೇಕು, ಅದುವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ನಾನು ಇದಕ್ಕೆ ಖಾರಕ್ಕಾಗಿ ಒಂದು 4 ಗುಂಟೂರು ಮೆಣಸಿನ್ಕಾಯಿನ ಹಾಕ್ತೀನಿ. ಗುಂಟೂರು ಹಾಕಿದರೆ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ಅಂತ. ನಾನೀಗ ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ದೆ, ಒಂದು ಕೈ ಹಿಡಿ ಫುಲ್ಲು, ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈ ಥರ ಡಿಫ್ರೆಂಟಾಗಿ ಡೈಲಿ ಏನಾದರೂ ಒಂದೇ ಥರದ ಅಡುಗೆ ಚಟ್ನಿ ಅದು ಇದು ಮಾಡೋಕ್ಕಿಂತ ದಿನ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡಬೇಕಷ್ಟೆ. ಗೊತ್ತಿದ್ದರೆ ಆಯಿತು. ದಿನ ಒಂಥರ ಅಡುಗೆ ಮಾಡ್ತಾನೇ ಇರಬೇಕು, ತಿಂತಾನೇ ಇರಬೇಕು, ಬಡಿಸ್ತಾನೇ ಇರಬೇಕು, ಆವಾಗಲೇ ಖುಷಿ. ಇವಾಗ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ, ಅದುವರೆಗೂ ಫ್ರೈ ಮಾಡ್ತಾನೇ ಇರ್ತೀನಿ ಎಣ್ಣೆಯಲ್ಲಿ. ಒಂದು 3 ಟೊಮೊಟೊನ ಚೆನ್ನಾಗಿ ಕಟ್ ಮಾಡ್ಕೊಬರ್ತೀನಿ. ಈರುಳ್ಳಿ ಫ್ರೈ ಆಗೋಷ್ಟೊತ್ತಿಗೆ ಟೊಮೊಟೊ ಕಟ್ ಮಾಡಿ ತೊಗೊಬರ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಬಿಡಿಸಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ. ಒಂದು ಕೈ ಹಿಡಿ ಫುಲ್ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಪುದೀನದ್ದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಾನು ಲೋ ಫ್ಲೇಮೇ ಇಟ್ಟಿದ್ದೀನಿ, ಫ್ಲೇಮ್ನೇನು ಚೇಂಜ್ ಮಾಡಿಲ್ಲ. ಪುದೀನನ್ನು ಚೆನ್ನಾಗಿ ಬಾಡ್ತು. ಈಗ ನಾನು ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ನಾನು ಇದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ. ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ, ಕಲ್ಲುಪ್ಪನ್ನ. ನಾನು ವಾಯ್ಸ್ ಕೊಡುವಾಗ ಇಲ್ಲಿ ಮಕ್ಕಳದ್ದು ಎಲ್ಲ ಸೌಂಡ್ ಬರ್ತಾ ಇರುತ್ತೆ. ನಮ್ಮ ಮನೆ ಹತ್ರ ತುಂಬ ಮನೆಗಳಪ್ಪ, ಎಷ್ಟು ಮನೆಗಳಂತಂದರೆ ಚಿಕ್ಕ ಚಿಕ್ಕ ಸೈಟಲ್ಲೂ ಕೂಡ 7-8 ಮನೆಗಳಿದ್ದಾವೆ. ಎಲ್ಲ ಮಕ್ಕಳು ಅವರು ಇವರು ಇರ್ತಾರೆ, ಅದು ಸೌಂಡ್ ಬರ್ತಾನೆ ಇರುತ್ತೆ. ನಾವು ಅವರಿಗೆಲ್ಲ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ, ಅವ್ರವ್ರ ಇಷ್ಟ. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ. ರುಚಿಗೆ ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ನೋಡ್ಬಿಟ್ಟು ಹಾಕ್ಕೋಬೇಕು. ಮೊದಲೇ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು, ಬೇಕಾದರೆ ಆಮೇಲೆ ಹಾಕ್ಕೋಬೋದು.
ಇವಾಗ ಇದು ಆಫ್ ಮಾಡ್ತೀನಿ. ಚೆನ್ನಾಗಿ ಬೆಂದಮೇಲೆ ತಣ್ಣಗಾಗಕ್ಕೆ ಬಿಡಬೇಕು. ಚೆನ್ನಾಗಿ ಆರಿ ಆದಮೇಲೆ ಇದನ್ನ ಗ್ರೈಂಡ್ ಮಾಡಿ ತೊಗೊಬರ್ತೀನಿ. ಗ್ರೈಂಡ್ ಮಾಡಿ ತೊಗೊಬಂದಿದ್ದೀನಿ. ಚಟ್ನಿ ರೆಡಿಯಾಗಿದೆ. ಟೊಮೊಟೊ ಚಟ್ನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಕುಲುಕ್ಸ್ಬಿಟ್ಟು ಈ ಚಟ್ನಿ ಒಳಗೆ ಹಾಕ್ಕೊಳ್ತೀನಿ. ತುಂಬ ಟೇಸ್ಟಾಗಿರುತ್ತೆ ಮಾತ್ರ ಚಟ್ನಿ. ಇಷ್ಟು ಚೆನ್ನಾಗಿ ಚಟ್ನಿ ಮಾಡಿದ್ದಾಯಿತು. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಬಿಡೋಣ. ಚಟ್ನಿಗೆ ಒಗ್ಗರಣೆ ಬಿದ್ದರೆ ಅದರ ಟೇಸ್ಟು ಇನ್ನೂ ಎನೆನ್ಸ್ ಆಗುತ್ತೆ. ಈಗ ಇದಕ್ಕಂತ ಒಂದು ಚಿಕ್ಕದು ಒಂದು ಬಾಣಲಿ ಇಟ್ಕೊತೀನಿ. ಒಗ್ಗರಣೆ ಹಾಕಲಿಕ್ಕೆ ಅಂತಲೇ ಈ ಬಾಣಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊತೀನಿ. 1 2 3 4 5 ಟೀ ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಬಿಸಿಯಾಗಲಿ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಿಡಿದ ಮೇಲೇ ಬೇರೆ ಪದಾರ್ಥ ಹಾಕ್ಕೊತೀನಿ. ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ. ಫ್ಲೇಮು ತುಂಬ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಿಧಾನ ಉರಿಯಲ್ಲಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ. ಈಗ ಕರಿಬೇವಿನ ಸೊಪ್ಪು ಮತ್ತು ಒಂದು ಒಣಮೆಣಸಿನಕಾಯಿನ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಒಗ್ಗರಣೆ ರೆಡಿಯಾಗಿದೆ. ಈಗ ನಾನು ಚಟ್ನಿ ಒಳಗೆ ಈ ಒಗ್ಗರಣೆನ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನೀಗ.
ಇವಾಗ ಟೇಸ್ಟಿಯಾಗಿರೋ ಟೊಮೊಟೊ ಚಟ್ನಿ ಸವಿಯಲು ರೆಡಿಯಾಗಿದೆ. ಇಷ್ಟಾದಮೇಲೆ ಇನ್ನೇನು ಮಾಡೋದು, ದೋಸೆ ಹಾಕೋಣ. ಒಳ್ಳೆ ಗರಿ ಗರಿಯಾಗಿರುವಂಥ ಮಸಾಲೆ ದೋಸೆ, ಒಳಗೆ ಮಸಾಲೆ ಇಲ್ಲ, ದೋಸೆ ರೆಡಿ ಇದೆ. ಇವಾಗ ದೋಸೆ ಜೊತೆ ಟೊಮೊಟೊ ಚಟ್ನಿ ಬಡಿಸ್ತಾ ಇದ್ದೀನಿ. ನೆನ್ನೆ ನಾನು ಮಾಡಿಟ್ಟಿದ್ದೆ ಹುಚ್ಚೆಳ್ಳು ಚಟ್ನಿ ಪುಡಿ, ಅದನ್ನು ಕೂಡ ಬಡಿಸ್ತಾ ಇದ್ದೀನಿ. ಮತ್ತು ಸೊಪ್ಪು ಸಾರಿದೆ, ಅದನ್ನು ಕೂಡ ಹಾಕ್ಕೊಡ್ತೀನಿ. ತುಪ್ಪ ಹಾಕಬೇಕು ದೋಸೆಗೆ, ಆವಾಗನೇ ಟೇಸ್ಟು ಜಾಸ್ತಿ ಆಗುತ್ತೆ. ತುಪ್ಪ ತಿಂದ್ರೂ ಆರೋಗ್ಯಕ್ಕೆ ಒಳ್ಳೆಯದೇ. ಅಯ್ಯೋ ಆಯಿಲೆಲ್ಲ ತಿನ್ನಬೇಡಿ ಅಂತ ಹೇಳ್ತಾರೆ. ತಿಂದಲೆಲ್ಲ ಇರಬಾರ್ದು. ಆರೋಗ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಅಡುಗೆಯಲ್ಲಿ ಯೂಸ್ ಮಾಡಿ ತಿನ್ನಬೇಕು. ಇಲ್ಲ ಅಂದರೆ ಮಂಡಿ ನೋವು, ಕೈಕಾಲು ನೋವು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಟೊಮೊಟೊ ಚಟ್ನಿ, ಹುಚ್ಚೆಳ್ಳು ಪುಡಿ, ಚಟ್ನಿ ಪುಡಿ ಮತ್ತು ಸೊಪ್ಪು ಸಾರು ಜೊತೆ ದೋಸೆನ ಸರ್ವ್ ಮಾಡ್ತಾಯಿದ್ದೀನಿ. ಮಗಳಿಗೆ ತಿಂತಾಳೆ. ಅವಳಂತೂ ಟೇಸ್ಟ್ನ ಎಂಜಾಯ್ ಮಾಡ್ಕೊಂಡು ತಿನ್ನೋದೇ ಯಾವಾಗ್ಲೂ. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ನಾಳೆಯಿಂದ. ಅದಕ್ಕೆ ನಾನು ಮಗಳಿಗೆ ಶೂಗಳಿಲ್ಲ, ಬ್ಲ್ಯಾಕ್ ಶೂ ಇದೆ, ವೈಟ್ ಇರಲಿಲ್ಲ. ಅದಕ್ಕೆ ಶೂ ಅಂಗಡಿಗೆ ಕರ್ಕೊಂಡು ಹೋಗಿದ್ದೆ. ವೈಟ್ ಶೂ ತಗೊಡ್ತಾ ಇದ್ದೀನಿ. ಅವರಿಗೆ ಒಂದೊಂದು ವರ್ಷಕ್ಕೂ ಚೇಂಜ್ ಆಗುತ್ತೆ, ಕಾಲುಗಳು ಬೆಳೀತಾವಲ್ಲ, ನೋಡಿಬಿಟ್ಟು ತಗೊಡ್ಬೇಕು ಎಷ್ಟು ಸೈಜ್ ಬೇಕು ಏನು ಅಂತ. ಅವ್ರು ಕೊಟ್ಟಿದ್ದು ದೊಡ್ಡದಾಗಿತ್ತು, ಇದು ನೋಡಿ ಕರೆಕ್ಟಾಗಿದೆ. ಇದು 7 ಸೈಜು, ಆಗಲೇ 8 ಸೈಜ್ ಕೊಟ್ಬಿಟ್ಟಿದ್ರು. ಇದನ್ನು ಈಗ ತೊಗೊಂಡಿದ್ದೀನಿ. ಇನ್ನು ಅವಳಿಗೆ ರಿಬ್ಬನ್ಸ್ ತೊಗೋಬೇಕು. ಮನೆಯಲ್ಲಿ ಟೇಪ್ಗಳೆಲ್ಲ ಇತ್ತಲ್ಲ, ಅದೆಲ್ಲ ಒಂಥರ ಟ್ವೈನ್ ಥರ ಆಗ್ಬಿಟ್ಟಿದೆ. ಎಲ್ಲ ಮುದ್ದೆ ಕಟ್ಕೊಬಿಟ್ಟು ಮತ್ತಿನ್ನೇನು ಅದನ್ನೇ ಹಾಕೋದು, ಹೊಸದು ಟೇಪು, ಸ್ಟಿಕ್ಕರು, ಹೇರ್ ಬ್ಯಾಂಡು, ಏನೇನು ಬೇಕೆಲ್ಲ ತಗೊಡ್ತೀನಿ ಕರ್ಕೊಂಡೋಗಿ. ನಾ ಬರುವಾಗನೇ ಈ ಸಂಜೆ ಆಯಿತು, ಎಲ್ಲ ಲೈಟ್ಸ್ ಎಲ್ಲ ಆನ್ ಮಾಡಿಬಿಟ್ಟಿದ್ದಾರೆ. ಅವಳೇನು ಕೇಳ್ತಾಳೆ ಎಲ್ಲ ತಗೊಟ್ಬಿಡೋದು. ನನಗೂ ಕೂದಲಿಗೆ ಮೆಹಂದಿ ಖಾಲಿಯಾಗಿತ್ತು, ಮೆಹಂದಿ ತೊಗೊತೀನಿ. ಹಾಗೆ ಅವಳು ಏನು ಬೇಕು ಅದನ್ನು ತೊಗೊಂಡ್ಲಿ. ಬ್ಲ್ಯಾಕ್ ರಿಬ್ಬನ್ ಅಂತೆ. ಬ್ಲ್ಯಾಕ್ ರಿಬ್ಬನ್ ಬೇಕು, ಕಲರ್ ತೊಗೊಳ್ಳೆ ಅಂದರೆ ಬ್ಲ್ಯಾಕ್ ಸಾಕು ಅಂತೆ. ಬ್ಲ್ಯಾಕ್ ಮನೇಲಿದ್ದಾವಲ್ಲ ಅಂದರೆ ಎಲ್ಲ ಎಲಿಸ್ಟಿಕ್ ಹೋಗ್ಬಿಟ್ಟಿದ್ದಾವೆ ಅಂದ್ಲು. ಅದೇನು ಸ್ಕೂಲ್ಗೆ ಇಟ್ಕೊಳಕ್ಕೆ ಚಿಕ್ಕದು ಬೊಟ್ಟು ಬೇಕು ಅಂತೆ, ತೊಗೊತಾ ಇದ್ದಾಳೆ.
ಮಕ್ಕಳಿಗೆ ಯಾವ ಟೈಮಿಗೆ ಏನು ಬೇಕು ಎಲ್ಲ ಕೊಡಿಸ್ಬಿಟ್ಟು ಊಟ ಬಟ್ಟೆ ವಿದ್ಯೆ ಎಲ್ಲ ಕೊಡಿಸ್ಬಿಡ್ಬೇಕು ಕರೆಕ್ಟ್ ಟೈಮಿಗೆ. ಆವಾಗ ಮಕ್ಕಳಿಗೆ ಬೆಳವಣಿಗೆನೂ ಕರೆಕ್ಟಾಗಿ ಆಗುತ್ತೆ, ಅವರು ಚೆನ್ನಾಗಿರ್ತಾರೆ. ಕೊನೆಗೆ ನಾನು ಒಂದು ಮೆಹಂದಿ ಮತ್ತು ನನಗೆ ಒಂದು ಡಜನ್ ಬ್ಯಾಂಗಲ್ಲು ಎಲ್ಲ ಏನೇನು ಬೇಕು ನೋಡಿ ಎಲ್ಲ ತೊಗೊಂಡಿದ್ದೀನಿ. ಈಗ ಬಿಲ್ ಹಾಕ್ಸ್ಕೊಂಡು ಮನೆಗೆ ಹೋಗ್ತೀನಿ. ನೋಡಿ ಇಲ್ಲಿ ಶೂ ತೊಗೊಬಂದಿದ್ದೀನಿ, ವೈಟು ಬಾಟಾ ಕಂಪ್ನಿದು ವೈಟ್ ಶೂ ತೊಗೊಬಂದಿದ್ದೀನಿ. ಈಗ ಇದನ್ನು ಒಂದು ಸತಿ ಸೋಪಲ್ಲಿ ನೀರಲ್ಲಿ ಚೆನ್ನಾಗಿ ತೊಳೆದು ಒಣಗಕ್ಕಿಡ್ತೀನಿ. ಹಾಗೆ ಹಾಕಲ್ಲ, ಯಾರ್ಯಾರು ಕಾಲಿಗೆ ಹಾಕಿರ್ತಾರೋ ಏನೋ. ಮತ್ತು ನೇಲ್ ಪಾಲಿಸ್ ರಿಮೂವರು ಇದು ಏನಕ್ಕೆ ಅಂತಂದರೆ ನೇಲ್ ಪಾಲಿಸ್ ಎಲ್ಲ ಗಟ್ಟಿಯಾಗಿಬಿಟ್ಟಿದ್ದಾವೆ, ಅದಕ್ಕೆ ಈ ರಿಮೂವರ್ ಹಾಕಿ ಅಲ್ಲಾಡಿಸ್ಬಿಟ್ರೆ ಚೆನ್ನಾಗಾಗುತ್ತೆ. ಇದು ನೇಲ್ ಪಾಲಿಸು ಟಿಶ್ಯೂ. ನನ್ನ ಕೈಗೆ ಬಳೆ ಇಲ್ಲ ಅಂತ ಒಂದು ಡಜನ್ ಬಳೆ ತೊಗೊಂಡೆ, ಡೈಲಿ ಯೂಸ್ಗೆ ಬೇಕಲ್ಲ. ಇದು ನನ್ನ ಮಗಳ ಸ್ಟಿಕ್ಕರು, ಸ್ಕೂಲ್ಗೆ ಡೈಲಿ ಯೂಸ್ ಮಾಡೋಕ್ಕೆ. ಟೇಪು ಬ್ಲ್ಯಾಕು 3 ಮೀಟ್ರು, ವೈಟ್ 3 ಮೀಟ್ರು ತೊಗೊಂಡಿದ್ದೀನಿ. 1.5 ಮೀಟ್ರು ಬೇಕು ಅವಳಿಗೆ ಒಂದೊಂದು ಜಡೆಗೆ. ಬ್ಲ್ಯಾಕು ಹೇರ್ ಬ್ಯಾಂಡು ಮತ್ತು ನಾನೊಂದು ಮೆಹಂದಿ ತೊಗೊಂಡಿದ್ದೀನಿ ಕೂದಲಿಗೆ ಹಚ್ಚೋಕ್ಕೆ. ಇಷ್ಟು ಶಾಪಿಂಗ್ ಮಾಡಿರೋದು. ಮತ್ತು ಬಳೆ ತೊಟ್ಕೊಳುವಾಗ ತುಂಬ ಕಷ್ಟಪಟ್ಟು ಏನು ತೊಟ್ಕೊಳೋದು ಬೇಡ. ನೋಡಿ ನಾನು ಬಳೆನ ಟೈಟ್ ಅಂದರೆ ನಾನು ಏನು ಮಾಡ್ತೀನಿ ಅಂತ ಒಂದು ಪ್ಲಾಸ್ಟಿಕ್ ಕವರ್ನ ಹಿಂಗೆ ಕೈಗೆ ಹಾಕ್ಕೊತೀನಿ. ಇದಕ್ಕೆ ಒಂದು ಸ್ವಲ್ಪ ಸೋಪ್ ಹಾಕಿ ನೀರಲ್ಲಿ ಚೆನ್ನಾಗಿ ಈ ಥರ ಎಲ್ಲ ಮಾಡ್ಕೊಬಿಡ್ತೀನಿ. ಈಗ ಬಳೆಗಳನ್ನು ತೊಡಸ್ಕೊತೀನಿ. ಈ ಥರ ತುಂಬ ಕಷ್ಟ ಆಗಲ್ಲ, ಈಸಿಯಾಗಿ ಹೋಗುತ್ತೆ. ಈ ಥರ ಎಲ್ಲ ಬಳೆಗಳನ್ನು ತೊಡಸ್ಕೊಬಿಡ್ತೀನಿ ಎಷ್ಟು ಬೇಕಷ್ಟು. ಏನು ಕಷ್ಟ ಆಗಲ್ಲ, ಈಸಿಯಾಗಿ ಹೋಗ್ಬಿಡ್ತವೆ ಎಲ್ಲ ಬಳೆಗಳು. ನೀವು ಏನಾದರೂ ಕಷ್ಟಪಟ್ಟು ಬಳೆ ತೊಡಸ್ಕೊತಾ ಇದ್ದರೆ ನೋಡಿ ಈ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ, ತುಂಬ ಈಸಿ. ಈಗ ಪ್ಲ್ಯಾಸ್ಟಿಕ್ನ ನಿಧಾನವಾಗಿ ಹಿಂಗೆ ತೆಗೆದ್ರೆ ಆಯಿತು ಅಷ್ಟೇ. ನೋಡಿ ಎಷ್ಟು ಟೈಟಾಗಿದ್ದಾವೆ.